ಹಲೋ, ಜೈ ಹಿಂದ್. ನಮಸ್ಕಾರ ಎಲ್ಲರಿಗೂ. ಐ ಆಮ್ ವಿನಯ್. ಐ ವೆಲ್ಕಮ್ ಯು ಆನ್ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್. ಇವತ್ತು ಕ್ಲಾಸ್ನಲ್ಲಿ ನೋಡೋಣ ಅಗ್ನಿವೀರ್ 2026. ಓಕೆ, ವೆಬ್ಸೈಟ್ ಕ್ವಶನ್ ಪೇಪರ್, ಒರಿಜಿನಲ್ ಮಾಡೆಲ್ ಕ್ವಶನ್ ಪೇಪರ್ 45th ಸೆಟ್ ನಂಬರ್. ಓಕೆ, ಸೊ ಈ ವೆಬ್ಸೈಟ್ ಇಂದ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಅಲ್ಲಿಂದ ಐ ಹ್ಯಾವ್ ಟೇಕನ್ ದಿಸ್ ಕ್ವಶನ್ ಪೇಪರ್, ಕ್ವಶನ್ ನಂಬರ್ ಮಾಡೆಲ್ ಟೆಸ್ಟ್ ನಂಬರ್ 45th. So let's solve this paper. So ಏನಿದೆ ನೋಡ್ರಿ, ಇಂಟೀರಿಯರ್ ಆಂಗಲ್ ಆಫ್ ಅ ಟ್ರಯಾಂಗಲ್ ಆರ್ ಇನ್ ದ ರೇಷಿಯೋ 4:3:2. ಅಂದ್ರೆ ಒಂದು ಟ್ರಯಾಂಗಲ್ ತ್ರಿಭುಜದ ಈ ಆಂತರಿಕ ಕೋಣದ ಅನುಪಾತ ಕೊಟ್ಟರ 4:3:2 ಏನ್ರಿ 2 ಇದೆ. ಕ್ವಶನ್ ಏನಿದೆ, ವಾಟ್ ಈಸ್ ದ ಸ್ಮಾಲೆಸ್ಟ್ ಆಂಗಲ್? ಅತಿ ಚಿಕ್ಕ ಇದು ಆಂಗಲ್ ಎಷ್ಟು? ಈಗ ಎಲ್ಲರಿಗೆ ಗೊತ್ತಿದೆ, ಯಾವುದೇ ಟ್ರಯಾಂಗಲ್ ಇರಲಿ ಅದರಲ್ಲಿ ಟೋಟಲ್ 180 ಡಿಗ್ರಿ ಇರುತ್ತೆ. ಟೋಟಲ್ ಆಂಗಲ್ ಎಷ್ಟ್ರಿ? 180 ಡಿಗ್ರಿ. ಈ ಎಲ್ಲ ಪ್ಲಸ್ ಮಾಡ್ರಿ, 4 + 3 7, 7 + 2 ಅಂದ್ರೆ ಟೋಟಲ್ ಎಷ್ಟಾಗಿದೆ? 9. ಬಟ್ ಟೋಟಲ್ ಆಂಗಲ್ ಇಸ್ 180 ಡಿಗ್ರಿ. 9 = 180 ಡಿಗ್ರಿ. ಈ ಮೂರು ಆಂಗಲ್ದಲ್ಲಿ ನಮ್ಗೆ ಏನು ಬೇಕು? ನಮ್ಗೆ ಬೇಕು ಅತಿ ಚಿಕ್ಕ, ಅಂದ್ರೆ ಸ್ಮಾಲೆಸ್ಟ್ ಬೇಕು ನಮ್ಗೆ. ಇದರಲ್ಲಿ ಅತಿ ಸ್ಮಾಲೆಸ್ಟ್ ಇದೆ 2. 2ದ ಮುಂದೆ ಪ್ರಶ್ನೆ ಚಿಹ್ನೆ ಹಾಕ್ರಿ. ಈಗ ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ ಎಲ್ಲರೂ. 9 ಎಷ್ಟಲೇ? 18. 9 2ಲೇ? ಎಸ್. ಈ ಒಂದು 0 ಎಕ್ಸ್ಟ್ರಾ ಇದೆ, 0 ಹಚ್ಚ್ರಿ. 9 × 20, ಈ ಕಡೆ ಸೇಮ್ ಇಂಟು 20 ಮಲ್ಟಿಪ್ಲೈ ಮಾಡ್ರಿ. 2 × 20 ಎಷ್ಟು? 40 ಡಿಗ್ರಿ. ಇದು ನಮ್ದು ಬಿಗ್ ಆಂಗಲ್ ಅಂದ್ರೆ 4 ಫೈಂಡ್ ಮಾಡ್ರಿ. ಇದೇ ರೀತಿ ಕ್ವಶನ್ ಪೆರಿಮೀಟರ್ ಅಂದ್ರೆ ಸುತ್ತಳತೆ ಮೇಲೆ ಮಾಡಬಹುದು. ಅಲ್ಲೇ ನೀವು ಪ್ಲಸ್ ಮಾಡಬೇಕು. ದೇರ್ ಆಲ್ಸೋ ವಿ ಹ್ಯಾವ್ ಟು ಆಡ್ ಇಟ್ ಅಂಡ್ ಮ್ಯಾಚ್ ಮಾಡಿ. ಆಂಗಲ್ ಕೊಡಂಗಿಲ್ಲ ಟ್ರಯಾಂಗಲ್ ದಲ್ಲಿ, ನಿಮ್ಗೆ ಗೊತ್ತಿರಬೇಕು ಟೋಟಲ್ 180 ಡಿಗ್ರಿ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೆಕೆಂಡ್ ಕ್ವಶನ್ ನೋಡೋಣ. ಈ ಸೆಕೆಂಡ್ ಕ್ವಶನ್ ಏನಿದೆ, ಈ ಅನುಪಾತ ಕೊಟ್ಟ ನೋಡ್ರಿ. ಈ ಅನುಪಾತದಲ್ಲಿ ವಿಚ್ ಇಸ್ ದ ಸ್ಮಾಲೆಸ್ಟ್ ರೇಷಿಯೋ? ಬಹಳ ಈಸಿ ಪ್ರಶ್ನೆ ಇದೆ. ಬಟ್ ಫಸ್ಟ್ ಆಫ್ ಆಲ್ ನೀವು ಅನುಪಾತ ಹಿಂಗ್ ಬರೀರಿ. ಹಿಂಗ್ರಿ, 1/1. ಆಮೇಲೆ ಎರಡನೇ ಅನುಪಾತ ಎಷ್ಟು? 1/2. ಥರ್ಡ್ ರೇಷಿಯೋ 1/4. ಆಮೇಲೆ ನೆಕ್ಸ್ಟ್ 3/4. ವಿಚ್ ಒನ್ ಇಸ್ ದ ಸ್ಮಾಲೆಸ್ಟ್? ಇದರಲ್ಲಿ ಯಾವ ಬಹಳ ಸಣ್ಣದಿದೆ ನೋಡ್ರಿ. ಹೌ 1 ಅಂದ್ರೆ ನೀವು ಸಿಂಪ್ಲಿಫೈ ಮಾಡಿ ಟೆಕ್ನಿಕ್ ನಂಬರ್ 1 ಅದು ಹೇಳ್ತೀನಿ ನಿಮ್ಗೆ. ಶಾರ್ಟ್ ಟ್ರಿಕ್ ಹೇಳ್ತೀನಿ ಫಸ್ಟ್. ಐ ವಿಲ್ ಟೆಲ್ ಯು ಮೈ ಡಿಯರ್ ಫ್ರೆಂಡ್ಸ್, ಶಾರ್ಟ್ ಮೆಥಡ್ ಟು ಸಾಲ್ವ್ ದಿಸ್ ಕ್ವೆಶ್ಚನ್. ಶಾರ್ಟ್ ಟ್ರಿಕ್ ಏನ್ ಮಾಡಬೇಕು ನೋಡ್ರಿ. ಫಸ್ಟ್ ಈ ಎರಡು ಅನುಪಾತ ತಗೋರಿ, ಫಸ್ಟ್ ಅಂಡ್ ಸೆಕೆಂಡ್. ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ. ಏನ್ರಿ? 2 1s 2. ಕ್ರಾಸ್ ಮಲ್ಟಿಪ್ಲೈ. 1 1s 1 1ಲೇ 1. ಇದರಲ್ಲಿ ಕಡಿಮೆ ಎಲ್ಲಿ ಬಂದಿದೆ? ಹಿಯರ್. ಓಕೆ, ವೇರ್ ಡಿಡ್ ವಿ ಗೆಟ್ ಲೆಸ್? ಹಿಯರ್. ಸೊ ದಿಸ್ ಇಸ್ ಸ್ಮಾಲರ್. ಈ 2 2 ರೇಷಿಯೋದಲ್ಲಿ ಕಡಿಮೆ ಏನಿದೆ? 1/2. ಸೊ 1/2. ಇದರಲ್ಲಿ ಕಡಿಮೆ ಏನಿದೆ? 4 1ಲೇ 4. 4 3ಲೇ ಕ್ರಾಸ್ 12. ಕಡಿಮೆ ಯಾವಿದೆ? 4. ಸೊ 1/4 ಕಡಿಮೆ. ಆಮೇಲೆ ಏನ್ರಿ? ಮತ್ತೆ ಕ್ರಾಸ್ 4 1s 4 and 2 1s 2. ಕಡಿಮೆ ಎಲ್ಲಿದೆ? ಆ ಕಡೆ. ಸೊ ದಿಸ್ ಇಸ್ ದ ಸ್ಮಾಲೆಸ್ಟ್. 1/4 ಇಸ್ ದ ಸ್ಮಾಲೆಸ್ಟ್. ಯಾಕ್ರಿ? ಈ ಕಡೆ ಕಡಿಮೆ ಬಂದಿದೆ ನೋಡ್ರಿ ರಿಸಲ್ಟ್. ಇದು ಶಾರ್ಟ್ ಟ್ರಿಕ್. 1/4 ಅಂದ್ರೆ 1:4 ಇಸ್ ದ ಸ್ಮಾಲೆಸ್ಟ್. ಇದು ಮೆಥಡ್ 1 ಆಗಿದೆ. ಆಮೇಲೆ ಇದು ಓಕೆ. ಸೊ ಅದು ಟೈಪಿಂಗ್ ಆಗಲಿಲ್ಲ, ಅದಕ್ಕಾಗಿ ವಿ ಹ್ಯಾವ್ ರಿಟನ್ ಇಟ್ ಹಿಯರ್. ಸೊ ಯಾವ ರೀತಿ ಸಾಲ್ವ್ ಮಾಡಬೇಕು? ಇಲ್ಲಿ ರೂಟ್ ಕೊಟ್ಟಾರೆ, ಹೆಂಗ್ ಮಾಡಬೇಕು ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಈ ರೂಟ್ ಸಿಂಬಾಲ್ ಬೇಡ. ಐ ಡೋಂಟ್ ವಾಂಟ್ ದ ರೂಟ್ ಸಿಂಬಾಲ್. ಇದು ರೂಟ್ ಬೇಡ ಅಂದ್ರೆ ಹೆಂಗ್ ಮಾಡಬೇಕು? ಎರಡು ಸೈಡ್ ಸ್ಕ್ವೇರ್ ಮಾಡಬೇಕು. ಸ್ಕ್ವೇರಿಂಗ್ ಬೋತ್ ದ ಸೈಡ್ಸ್. ಸ್ಕ್ವೇರಿಂಗ್ ಬೋತ್ ಸೈಡ್. ಈ ಇಬ್ಬರ ಸೈಡ್ ಸ್ಕ್ವೇರ್ ಮಾಡ್ರಿ. ಈ ಕಡೆ ಸ್ಕ್ವೇರ್ ಮಾಡ್ರಿ, ನೀವು ಇಲ್ಲೇ ಸ್ಕ್ವೇರ್ ಮಾಡ್ರಿ. ಈ ಸ್ಕ್ವೇರ್ ಇಂದ ಈ ಸ್ಕ್ವೇರ್ ರೂಟ್ ಹೋಗುತ್ತದೆ, ಕ್ಯಾನ್ಸಲ್ ಆಗುತ್ತೆ. ಏನಾಗುತ್ತದೆ? ಕ್ಯಾನ್ಸಲ್ ಆಗುತ್ತೆ. ಓನ್ಲಿ ರಿಮೇನ್ಸ್ ಇಸ್ 8 18. ಆಮೇಲೆ ಎಕ್ಸ್. ಆಮೇಲೆ 24ದ ಸ್ಕ್ವೇರ್ ಮಾಡ್ರಿ. ಇದು ಸ್ಕ್ವೇರ್ ಕ್ಯಾನ್ಸಲ್ ಆಗಿದೆ, ಹೋಗಿದೆ. ಇದು 24 24ದ ಸ್ಕ್ವೇರ್ 576. 570. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಯಾವಾಗೂ ರೂಟ್ ಸಿಂಬಲ್ ಬೇಡ. ಅಂದ್ರೆ ಈ ಸೈಡ್ ಸ್ಕ್ವೇರ್, ಆ ಸೈಡ್ ಸ್ಕ್ವೇರ್ ಮಾಡಬೇಕು. ಸ್ಟೆಪ್ ನಂಬರ್ 1, ಸ್ಕ್ವೇರಿಂಗ್ ಬೋತ್ ದ ಸೈಡ್. ಸೊ ಇದು ಆದ ನಂತರ ನೀವು ಸಿಂಪ್ಲಿಫೈ ಮಾಡ್ರಿ. ಸಿಂಪ್ಲಿಫೈ ಹೆಂಗ್ ಮಾಡಬೇಕು ನೋಡ್ರಿ. 8 18 ಎಕ್ಸ್.
ನಮಗೆ ಬೇಕು ಎಕ್ಸ್, ಇಂಟು ಆ ಕಡೆ ಶಿಫ್ಟ್ ಮಾಡ್ರಿ, ಮಲ್ಟಿಪ್ಲಿಕೇಶನ್ ಆ ಕಡೆ ಹೋಗಿದ ನಂತರ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಪ್ಲಸ್ ಅಂದ್ರೆ ಮೈನಸ್, ಮೈನಸ್ ಏನಾಗುತ್ತೆ ಪ್ಲಸ್, ಇಂಟು ಅಂದ್ರೆ ಡಿವೈಡ್ ಆಗುತ್ತೆ. ಸೊ ಈ ಕಡೆ ಹೋದ ನಂತರ ಈ ಇಂಟು ಟರ್ಮ್ ಡಿವೈಡ್ ಆಗುತ್ತದೆ. ಡಿವೈಡ್ ಮಾಡ್ರಿ ನೀವು, ಇಂಟು ಅಂದ್ರೆ ಇಲ್ಲೇ 18 ಇಂಟು ಇದೆ ಅಂದ್ರೆ ಡಿವೈಡ್ ದಲ್ಲಿ ಹಾಕ್ರಿ. ಈ ಮೇಲಿನ ಸಂಖ್ಯೆ ತೆಳಗೆ ಹಾಕಬೇಕು, ಆಮೇಲೆ ಜಸ್ಟ್ ಸಿಂಪ್ಲಿಫೈ ಹಿಂಗ್ರಿ. ನೋಡ್ರಿ ಇದು ಸ್ವಲ್ಪ ಇರೇಸ್ ಮಾಡ್ತೀನಿ, ಬೇಡ. 8 1s 8, 8 7s 56, ಆಮೇಲೆ 2 8 2 16. 18 ಮಗೆ ಗೊತ್ತಿದೆ, ಗೊತ್ತಿರಬೇಕು. ಗೊತ್ತಿಲ್ಲ ಅಂದ್ರೆ 9ರಿಂದ ಡಿವೈಡ್ ಮಾಡ್ರಿ. ಗೊತ್ತಿದೆ ಅಂದ್ರೆ 18 1s 18, 18 4s 72. ನಮ್ದು ಆನ್ಸರ್ ಎಷ್ಟು, 4. x is equal to 4 ನಮ್ದು ಆನ್ಸರ್ ಫಾರ್ ದ ಕ್ವಶನ್. ದಿಸ್ ಈಸ್ ಅವರ್ ಆನ್ಸರ್ ಫಾರ್ ದ. ಈಗ ಯಾರ್ಯಾರಿಗೆ ಇದು ಕಾನ್ಸೆಪ್ಟ್ ಅರ್ಥ ಆಗ್ಲಿಲ್ಲ ಅಂದ್ರೆ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ ಕೊಡ್ತೇನೆ ನಾನು, ಅಂದ್ರೆ ಸ್ವಲ್ಪ ನಿಮಗೂ 100% ಅರ್ಥ ಆಗುತ್ತೆ. ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಹಿಂಗ ಕ್ವಶನ್ ಹಾಕ್ಬಹುದು. ರೂಟ್ ಆಫ್ ಕ್ವಶನ್ ಮಾರ್ಕ್ ಇಸ್ ಈಕ್ವಲ್ ಟು 9. ಈಗ ನೀವು 3 ಹೇಳಬೇಡ, ಸ್ಕ್ವೇರ್ ರೂಟ್ ಆಫ್ 9 ಅಂದ್ರೆ 3 ಇಲ್ಲ. ನೋಡ್ರಿ ಕ್ವಶನ್ ಮಾರ್ಕ್ ಅಂದ್ರೆ ಮೊದಲು ಏನ್ರಿ, ಎಕ್ಸ್. ಓಕೆ ಸರ್, ಈ ಸ್ಕ್ವೇರ್ ರೂಟ್ ಸಿಂಬಲ್ ಬೇಡ. ಏನ್ ಹೇಳಿ ನಾನು, ಸ್ಕ್ವೇರಿಂಗ್ ಬೋತ್ ದ ಸೈಡ್ ಆಗಬೇಕು. ಈ ಕಡೆಯು ಸ್ಕ್ವೇರ್ ಮಾಡ್ರಿ. ನೋಡ್ರಿ ಸೊಲ್ಯೂಷನ್ ದಲ್ಲಿ ಬೇಕಾದ್ರೆ ಬರುತ್ತೇನೆ ಮತ್ತೊಂದ್ಸಲ. ಇಲ್ಲೇ ಸ್ಕ್ವೇರ್ ಮಾಡ್ರಿ, ಇಲ್ಲೇ ಸ್ಕ್ವೇರ್ ಮಾಡ್ರಿ. ಈ ಸ್ಕ್ವೇರ್ ಇಂದ ರೂಟ್ ಸಿಂಬಲ್ ಹೋಗುತ್ತೆ. ಏನ್ರಿ, ಎಕ್ಸ್. ಈ 9 ಸ್ಕ್ವೇರ್ ಎಷ್ಟಾಗುತ್ತೆ, 81. ಎಕ್ಸ್ ಇಸ್ ಈಕ್ವಲ್ ಟು 91. ಇದೇ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಮಾಡಿ ನಾನು, ಈ ಕಡೆ ಸ್ಕ್ವೇರ್, ಈ ಕಡೆ ಸ್ಕ್ವೇರ್, ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 24 ಸ್ಕ್ವೇರ್ 576. ನೆಕ್ಸ್ಟ್ ಕ್ವಶನ್ ಬಹಳ ಈಸಿ ಪ್ರಶ್ನೆ ಇದೆ, ಸರಾಸರಿದ ಪ್ರಶ್ನೆ. ಈ ಎಲ್ಲಾ 3 ಸಂಖ್ಯೆಯ ಸರಾಸರಿ ಹೇಳಬೇಕು, ಆವರೇಜ್. ಎಲ್ಲಾ ಸಂಖ್ಯೆ ಪ್ಲಸ್ ಮಾಡ್ರಿ. ನೋಡ್ರಿ ಎಕ್ಸಾಮ್ ಬಹಳ ಈಸಿ ಕ್ವಶನ್ ಕೇಳ್ತಾರೆ ಎಕ್ಸಾಮ್ದಲ್ಲಿ, ಈಸಿಲಿ ನೀವು ಮಾಡಬೇಕು. ಡಿವೈಡೆಡ್ ಬೈ 3, 3 ಸಂಖ್ಯೆ ಅಂದ್ರೆ ಡಿವೈಡ್ ಬೈ 3 ಎಷ್ಟ್ರಿ, ಇದು ಎಲ್ಲ ಪ್ಲಸ್ ಮಾಡ್ರಿ. 10 ಇಲ್ಲಿ ಕೊಡೋಣ, 100 300 ಎಷ್ಟಾಗಿದೆ ಟೋಟಲ್, ಟೋಟಲ್ ಎಷ್ಟಾಗಿದೆ, 510. 510 divided by 3. 3 1s are 3, 3 1s are 3. 3 7s are 21, 3 zeros are 3. 170. ಮುಂದಿನ ಪ್ರಶ್ನೆ, ಇದು ಸ್ಪೀಡ್ ಟೈಮ್ ಅಂಡ್ ಡಿಸ್ಟೆನ್ಸ್ ಮೇಲೆ ಕೇಳಿದ ಪ್ರಶ್ನೆ. ಕ್ವಶನ್ ಓದ್ರಿ ಸರಿಯಾಗಿ, ಅರ್ಥ ಮಾಡ್ರಿ, ಆಮೇಲೆ ನೋಡ್ರಿ ಏನಿದೆ ಪ್ರಶ್ನೆ. ಒಬ್ಬ ವ್ಯಕ್ತಿ 4 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 12 ಕಿಲೋಮೀಟರ್ ದೂರ ನಡೆದು ಹೋಗುತ್ತಾನೆ. 7 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅದೇ ಸಮಯದಲ್ಲಿ ಎಷ್ಟು ದೂರ ಹೋಗುತ್ತಾನೆ? ನೋಡ್ರಿ ಎಲ್ಲರಿಗೆ ಗೊತ್ತಿದೆ. ನನ್ನ ಕಡೆ ಸಪೋಸ್ ನಾರ್ಮಲ್ ಬೈಕ್, ಯಾವ್ರಿ, ಲೂನಾ ಬೈಕ್. ಅಂದ್ರೆ ನಂದು ಡಿಸ್ಟೆನ್ಸ್, ನಂದು ಡಿಸ್ಟೆನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ನಂದು ಕಡೆ ಸ್ವಲ್ಪ ಹೆವಿ ಬೈಕ್ ಇದೆ, KTM. ಅಂದ್ರೆ ನಾನು ಅದೇ ಸಮಯದಲ್ಲಿ ಜಾಸ್ತಿ ದೂರ ಹೋಗ್ಬಹುದು. ಸೊ ಯೂನಿಟರಿ ಮೆಥಡ್ ಯೂಸ್ ಮಾಡ್ರಿ ಎಲ್ಲರೂ. ಏನ್ರಿ ಯೂನಿಟರಿ ಮೆಥಡ್, ನೋಡ್ರಿ 4 ಕಿಲೋಮೀಟರ್ಸ್ ವೇಗದಲ್ಲಿ, 4 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ 12 ಕಿಲೋಮೀಟರ್. ಈಗ 7 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, 7 ಕಿಲೋಮೀಟರ್ ಪ್ರತಿ ಗಂಟೆಯಲ್ಲಿ ಸ್ವಲ್ಪ ಜಾಸ್ತಿ, ಕಡಿಮೆ ವೇಗ, ಕಡಿಮೆ ಅಂತರ, ಜಾಸ್ತಿ ಸ್ಪೀಡ್ ಅಂದ್ರೆ ಜಾಸ್ತಿ ಡಿಸ್ಟೆನ್ಸ್. ಸೊ ಹೆಂಗೆ ಮಾಡಬೇಕು ಯೂನಿಟರಿ ಮೆಥಡ್, 4 1 4, 4 3 12, 7 ಇಂಟು 3, 7 3 21, 21 ಕಿಲೋಮೀಟರ್. ನಮ್ದು ಆನ್ಸರ್ ಆಪ್ಷನ್ ನಂಬರ್ 2. That is our answer for the question. So direct, speed is directly proportional to distance. Speed ಜಾಸ್ತಿ ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ. ಮುಂದಿನ ಪ್ರಶ್ನೆ, ಈಗ ನಮ್ದು ಕೋಚಿಂಗ್ ಸೆಂಟರ್ ಬೆಳಗಾವಿದಲ್ಲಿದೆ. ಇಫ್ ಎನಿ ಒನ್ ಇಸ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯಿನ್ ಅವರ್ ಕೋಚಿಂಗ್, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ಇಲ್ಲಿ ನಮ್ದು ಇದು ಕೋಚಿಂಗ್ ಸೆಂಟರ್ ಇದೆ. ಆಫ್ಲೈನ್ ಬ್ಯಾಚಸ್ ಆರ್ ದೇರ್ ಸೆಪರೇಟ್. ಲಾಸ್ಟ್ ಇಯರ್ ದ ಅಗ್ನಿವೀರ್ ರಿಸಲ್ಟ್ ನಮ್ದು ಹೇಳ್ತೀನಿ ನಾನು. 150+ ಸ್ಟೂಡೆಂಟ್ಸ್ ಅಗ್ನಿವೀರ್ ಸ್ಟೂಡೆಂಟ್ಸ್ ಸೆಲೆಕ್ಷನ್ ಆಗ್ಯಾರ, ಅಂಡ್ 25+ ಸ್ಟೂಡೆಂಟ್ಸ್ ಗಾಟ್ ಸಿಲೆಕ್ಟೆಡ್ ಇನ್ ಆರ್ಮಿ TA. ಓಕೆ, TA ಆರ್ಮಿದಲ್ಲಿ ಸೆಲೆಕ್ಷನ್ ಆಗ್ಯಾರ. 150+ ಇನ್ ಅಗ್ನಿವೀರ್ ಎಕ್ಸಾಮಿನೇಷನ್. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಇಯರ್ ದಿಸ್. ಅದೇ ರೀತಿ SSC GD ದಲ್ಲಿಯೂ 85+ ಸ್ಟೂಡೆಂಟ್ಸ್ ಇನ್ SSC GD ಗಾಟ್ ಸಿಲೆಕ್ಟೆಡ್.
ಫ್ರಮ್ ಅವರ್ ಇನ್ಸ್ಟಿಟ್ಯೂಟ್ ಆಫ್ಲೈನ್ ಕೋಚಿಂಗ್ ಬೆಳಗಾವಿದಲ್ಲಿದೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಈ ನಂಬರ್ಗೆ ನಮ್ದು ಕಾಂಟ್ಯಾಕ್ಟ್ ಮಾಡ್ರಿ. ಫಸ್ಟ್ ಆಫೀಸ್ ನಂಬರ್ ಇದೆ. ಓಕೆ, ಎಸ್, ಬಿಕಾಸ್ ಮೆನಿ ಸ್ಟೂಡೆಂಟ್ ಆಸ್ಟ್ ಮೀ ಸರ್ ನಿಮ್ದು ಕೋಚಿಂಗ್ ಎಲ್ಲಿದೆ, ಅದಕ್ಕಾಗಿ ಐ ಆಮ್ ಟೆಲಿಂಗ್ ಯು ದಿ ಅಡ್ರೆಸ್. ಅಂಡ್ ಹಾಸ್ಟೆಲ್ ಫೆಸಿಲಿಟಿ ಇಸ್ ಆಲ್ಸೋ ದೇರ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಯು ವಾಂಟ್ ಮೋರ್ ಇನ್ಫಾರ್ಮೇಶನ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ 8277374040. ಮುಂದಿನ ಪ್ರಶ್ನೆ ಬಹಳ ಈಸಿ ಪ್ರಶ್ನೆ ಇದೆ. ಸ್ಮಾಲೆಸ್ಟ್ 2 ಡಿಜಿಟ್ ನಂಬರ್ ದಟ್ ಈಸ್ ಡಿವಿಸಿಬಲ್ ಬೈ 71. ಯಾವ ಸಂಖ್ಯೆ 71 ಇಂದ ಡಿವೈಡ್ ಆಗುತ್ತೆ? ಎಲ್ಲರಿಗೆ ಗೊತ್ತಿದೆ 71, ಏನಿಲ್ಲ. ಓಕೆ, ಐ ಹ್ಯಾವ್ ಟೇಕನ್, ನೋಡ್ರಿ ಅದೇ ವೆಬ್ಸೈಟ್ ಕ್ವಶನ್ ಪೇಪರ್ ಇದೆ. ಓಕೆ, ಅದಕ್ಕಾಗಿ ಬಹಳ ಈಸಿ ಇದೆ. ಫೈಂಡ್ ದ ಗ್ರೇಟೆಸ್ಟ್ ನಂಬರ್. ಈಗ ಬಯಾಟ್ ಮಾಡ್ರಿ. ಲಾಸ್ಟ್ ವಿಡಿಯೋ ಹೇಳಿ ನಿಮಗೂ ಯಾವಾಗ ಗ್ರೇಟೆಸ್ಟ್ ನಂಬರ್ ಕೇಳ್ಯಾರ, ಗ್ರೇಟೆಸ್ಟ್ ನಂಬರ್ ಬಯಾಟ್ ಮಾಡ್ರಿ. ಯಾಕಂದ್ರೆ ಯು ಆರ್ ರೀಡಿಂಗ್ ಮೋಸ್ಟ್ ಆಫ್ ದ ಕರ್ನಾಟಕ. 216 211 ಸ್ಟಾಪ್ ಮಾಡ್ರಿ, ಇದಕ್ಕಿಂತ ಮುಂದೆ ಹೋಗಬೇಡ. ನಮ್ದು ಆನ್ಸರ್ ಎಷ್ಟು? 2. ಅದೇ ರೀತಿ ಇದೇ ಪ್ರಶ್ನೆಯಲ್ಲಿ ಸ್ಮಾಲೆಸ್ಟ್ ನಂಬರ್ ಇಸ್ ಆಸ್ಟ್ ಅಂದ್ರೆ ಏನು ಮಾಡಬೇಕು? ಸ್ಮಾಲೆಸ್ಟ್ ನಂಬರ್ ಅಂದ್ರೆ LCM ಬಯಾಟ್ ಮಾಡ್ರಿ. ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಸ್ಮಾಲೆಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ ಅಂದ್ರೆ LCM. ಅಂಡ್ ಬಿಗ್ಗೆಸ್ಟ್ ನಂಬರ್, ಗ್ರೇಟೆಸ್ಟ್ ನಂಬರ್, ಬಿಗ್ಗೆಸ್ಟ್, ಗ್ರೇಟೆಸ್ಟ್, ಈ ರೀತಿ ವರ್ಡ್. ಬಿಗ್ಗೆಸ್ಟ್, ಗ್ರೇಟೆಸ್ಟ್, ಅತಿ ದೊಡ್ಡ ಸಂಖ್ಯೆ ಅಂದ್ರೆ HCF. ಯಾಕಂದ್ರೆ ಎಕ್ಸಾಮ್ದಲ್ಲಿ ಅವರು ಹೇಳಂಗಿಲ್ಲ ನಿಮ್ಗೂ LCM ತೆಗೀರಿ SCF, ಹಿಂಗ್ ವರ್ಡ್ ಯೂಸ್ ಮಾಡ್ತಾರೆ. ಬಿಗ್ಗೆಸ್ಟ್, ಗ್ರೇಟೆಸ್ಟ್, SCF, ಸ್ಮಾಲೆಸ್ಟ್, LCM. ಮುಂದೆ ನೋಡೋಣ. ಸಿಂಪಲ್ ಪ್ರಶ್ನೆ. 40 ಡಿವೈಡೆಡ್ ಬೈ 2 ಇಂಟು 90. ಎಲ್ಲರೂ ಕಮೆಂಟ್ ಬಾಕ್ಸ್ದಲ್ಲಿ ನೀವು ಹೇಳಬೇಕು ಈ ಪ್ರಶ್ನೆ, ಎಲ್ಲರೂ ಮಾಡಬೇಕು ಕಮೆಂಟ್. ಓಕೆ, ಆ್ಯಂಡ್ ಎಸ್, ಈ ಕ್ಲಾಸ್ ನಿಮಗೂ ಸರಿಯಾಗಿ ಅರ್ಥ ಆಗಿದೆ ಅಂದರೆ ನೀವು ಎಲ್ಲರೂ ಅಲ್ಲಿ ಲೈಕ್ ಬಟನ್ ಮತ್ತು ಕಮೆಂಟ್ದಲ್ಲಿ ಎಲ್ಲರೂ ಹೇಳಬೇಕು ಹೆಂಗೆ ಕ್ಲಾಸ್ ಆಗಿದೆ, ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಮುಂದಿನ ಕ್ವೆಶ್ಚನ್ ಏನಿದೆ ಪ್ರಶ್ನೆ ನೋಡ್ರಿ. ಒಂದು ಸಂಖ್ಯೆಗೆ 20 ಸೇರಿಸಿದಾಗ ಆ ಫಲಿತಾಂಶ ಎಷ್ಟಾಗುತ್ತೆ? 84. ಆ ಸಂಖ್ಯೆ ಎಷ್ಟು? ಬಹಳ ಈಸಿ ಪ್ರಶ್ನೆ. ಒಂದು ಸಂಖ್ಯೆ, ಆ ಸಂಖ್ಯೆ ನನ್ಗೆ ಗೊತ್ತಿಲ್ಲ, X. ಲೆಟರ್ಸ್ ರೈಟ್. ಅದರಲ್ಲಿ 20 ಪ್ಲಸ್ ಮಾಡೋಣ, ಅದರಲ್ಲಿ 20 ಪ್ಲಸ್ ಮಾಡೋಣ, ಅದು ಎಷ್ಟಾಗುತ್ತೆ? 84 ಆಗುತ್ತೆ. 84. ಸೊ ಎಕ್ಸ್ ಅಂದ್ರೆ ಎಷ್ಟು? ಪ್ಲಸ್ ಸೈನ್ ಆ ಕಡೆ ಶಿಫ್ಟ್ ಮಾಡ್ರಿ, ಮೈನಸ್ ಆಗುತ್ತದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 84 ಮೈನಸ್ 20 ಎಷ್ಟು? 6. ಸಿಮಿಲರ್ಲಿ ಕ್ವಶನ್ ಇದೇ ರೀತಿ ಮಾಡಬಹುದು. ಒಂದು ಸಂಖ್ಯೆಯಲ್ಲಿ 20 ಗುಣಿಸಿದ ನಂತರ when 20 is multiplied by a number, ಇದು ಏನಿದೆ ನಮ್ದು ಎಕ್ಸ್ಟ್ರಾ ಕ್ವಶನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಎಕ್ಸ್ಟ್ರಾ ಕ್ವಶನ್. a number is multiplied by 20 will give result 120, will give the result 120. ಆ ಸಂಖ್ಯೆ ಏನಿದೆ ನೋಡ್ರಿ, ಒಂದು ಸಂಖ್ಯೆಯಲ್ಲಿ 20 ಗುಣಿಸಿದ ನಂತರ ಆ ಫಲಿತಾಂಶ 120. ಆ ಸಂಖ್ಯೆ ಎಷ್ಟು? ಸೊ ನಮಗೆ ಗೊತ್ತಿದೆ ಇಂಟು ಅಂದರೆ ಡಿವೈಡ್ ಮಾಡಬೇಕು. ಬೇಕಾದ್ರೆ ಇಲ್ಲಿಂದ ಇಲ್ಲಿ ಕನ್ಸಲ್ 20 1s 20, 26 ಇದು. ಮತ್ತೆ ಹೆಂಗೆ ಮಾಡ್ಬೋದು ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್? ಮತ್ತೆ ಕ್ವಶನ್ ಹೆಂಗೆ ಮಾಡ್ಬೋದು? ಒಂದು ಸಂಖ್ಯೆಯನ್ನು ಅರ್ಧ ಮಾಡಿದ ನಂತರ, ಒಂದು ಸಂಖ್ಯೆಯನ್ನು ಹಾಫ್ ಮಾಡಿದ ನಂತರ ಅಂದರೆ ಡಿವೈಡೆಡ್ ಬೈ 2 ಮಾಡಬೇಕು ನೀವು. ಹಾಫ್ ಆಫ್ ಅ ನಂಬರ್ ನೋಡ್ರಿ, ಹಾಫ್ ಆಫ್ ಅ ನಂಬರ್ ಈಸ್ ಈಕ್ವಲ್ ಟು, ಹಾಫ್ ಆಫ್ ಅ ನಂಬರ್ ಈಸ್ ಈಕ್ವಲ್ ಟು 50. ಆ ಸಂಖ್ಯೆ ಎಷ್ಟಿದೆ? ನೀವು 25 ಹೇಳಬೇಡ. ಓಕೆ, ಡಿವೈಡ್ ಇದೆ, ಏನಾಗುತ್ತೆ? ಇಂಟು ಆಗುತ್ತದೆ. ಈಗ ಏನಾಗುತ್ತದೆ? ಈಗ ಇಂಟು. ನೋಡ್ರಿ, ಪ್ಲಸ್ ಅಂದ್ರೆ ಮೈನಸ್, ಇಂಟು ಅಂದ್ರೆ ಡಿವೈಡ್, ಡಿವೈಡ್ ಅಂದ್ರೆ ಇಂಟು. 50 ಇಂಟು 2 ಮಾಡ್ರಿ 100. ಎಷ್ಟು ಬರುತ್ತೆ ನಮ್ದು ಆನ್ಸರ್? 100 ಬರುತ್ತೆ. ಸೊ a toy car was priced at 20, price increased by rupees 2. What is the percentage increase in price of the toy? ಒಂದು ಇದು ಆರ್ಟಿಕೆ ಕಾರಿನ ಬೆಲೆ 20, 2 ರೂಪಾಯಿ ಹೆಚ್ಚಾಯಿತು. ಆ ಶೇಕಡಾವಾರು ಹೆಚ್ಚಳ ಎಷ್ಟಿದೆ? ಲಾಸ್ಟ್ ಕ್ಲಾಸು ಹೇಳಿ ನಿಮಗೂ. ಓಕೆ, ಇದು 3ನೇ ಕ್ಲಾಸ್ ಇದೆ ನಮ್ದು. ದಿಸ್ ಈಸ್ ಅವರ್ ಕ್ಲಾಸ್ ನಂಬರ್ 3. 2ನೇ ಕ್ಲಾಸ್ ವಿಡಿಯೋ ನೋಡ್ರಿ, ಅದರಲ್ಲಿ ಒಂದು ಫಾರ್ಮುಲಾ ಹೇಳಿ ನಿಮಗೂ. ಪರ್ಸೆಂಟೇಜ್ ಇನ್ಕ್ರೀಸ್ ಅಂದರೆ ಕನ್ನಡ ಮೀಡಿಯಂದಲ್ಲಿ
ಪರ್ಸೆಂಟೇಜ್ ಹೆಚ್ಚಳ. ಆ ಫಾರ್ಮುಲಾ ಏನ್ರಿ? ಇನ್ಕ್ರೀಸ್ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಇಂಟು. ಫಾರ್ಮುಲಾ ಹೆಂಗೆ ಅರ್ಥ ಮಾಡಬೇಕು ನೋಡ್ರಿ. ಎಷ್ಟು ಹೆಚ್ಚಳ ಆಗಿದೆ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಹೆಚ್ಚಳ ಆಗಿದೆ? 2 ರೂಪಾಯಿ. ಇಲ್ಲಿ 2 ಬರೀ ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ. ಓಲ್ಡ್ ಬೆಲೆ ಎಷ್ಟಿದೆ? 20 ಇಂಟು ಏನ್ರಿ? ಸಿಂಪ್ಲಿಫೈ. 21 25 2 5 ಎಷ್ಟು? 10% ಆಗಿದೆ. 10% ಅಂದ್ರೆ ಅದು ನೋಡಿ. ಇದೇ ಕ್ವಶನ್ ಹಿಂಗೂ ಕೊಡಬಹುದು. ಹೆಂಗ್ರಿ? ಎಕ್ಸ್ಟ್ರಾ ಕ್ವಶನ್ ನೋಡ್ರಿ. ಈ ಕ್ವಶನ್ ಈಗ ಹಿಂಗೆ ಕೊಡ್ಬೋದು. ಓಲ್ಡ್ ಪ್ರೈಸ್ ಕೊಡ್ತಾರೆ ನಿಮಗೂ 20 ರೂಪಾಯಿ, ನ್ಯೂ ಪ್ರೈಸ್ ಕೊಡ್ತಾರೆ ನಿಮಗೂ 22 ರೂಪಾಯಿ, ಪರ್ಸೆಂಟೇಜ್ ಹೆಚ್ಚಳ ಕೇಳ್ತಾರೆ ನಿಮಗೂ ಇನ್ಕ್ರೀಸ್. 20ರಿಂದ 22 ಆಗಿದೆ. ಎಷ್ಟು ಹೆಚ್ಚಳ ಆಗಿದೆ? 2 ಡಿವೈಡೆಡ್ ಬೈ ಫಾರ್ಮುಲಾದಲ್ಲಿ ಏನು ಹೇಳಿ? ಓಲ್ಡ್ ವ್ಯಾಲ್ಯೂ. ಓಲ್ಡ್ ವ್ಯಾಲ್ಯೂ ಅಂದರೆ 20 ಇಂಟು ಏನು ಮಾಡಬೇಕು? 100. ಸೇಮ್ ಆನ್ಸರ್ ಬರುತ್ತೆ, ಬಟ್ ಆಸ್ಕಿಂಗ್ ಸ್ಟೈಲ್ ಬೇರೆ ಇದೆ. ಈ ಪ್ರಶ್ನೆಯಲ್ಲಿ ಹಿಂಗೆ ಕೊಟ್ಟಾರ, ಬೇರೆ ಪ್ರಶ್ನೆಯಲ್ಲಿ ಹಿಂಗೆ ಕೊಡ್ಬೋದು. 20 ರೂಪಾಯಿದಿಂದ 22 ಆಗಿದೆ, ಪರ್ಸೆಂಟೇಜ್ ಹೆಚ್ಚಳ ಎಷ್ಟಿದೆ? ನೀವು ಮೈನಸ್ ಮಾಡಬೇಕು. ಎಷ್ಟು ಹೆಚ್ಚಳ ಆಗಿದೆ? 2 ಡಿವೈಡೆಡ್ ಬೈ 20. ಫಾರ್ಮುಲಾ ಬ್ಯಾಟ್ ಮಾಡ್ರಿ. ಎಷ್ಟು ಹೆಚ್ಚಳ ಆಗಿದೆ ಮೇಲ್ಗಡೆ ಬರೀರಿ, ಡಿವೈಡೆಡ್ ಬೈ ಓಲ್ಡ್ ವ್ಯಾಲ್ಯೂ ಅಂದರೆ ಹಳೆ ಪ್ರೈಸ್, ಹಳೆ ಬೆಲೆ ಕೆಳಗಡೆ ಬರೀಬೇಕು. ಮುಂದಿನ ಪ್ರಶ್ನೆ ನೋಡೋಣ. Cost of an article is decreased by 10%. Present cost of article 2700. Find the initial cost. ಆರಂಭಿಕ ಬೆಲೆ ಹೇಳಬೇಕು ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಯಾವಾಗೂ ಪರ್ಸೆಂಟೇಜ್ದಲ್ಲಿ ಏನು ಕೊಟ್ಟಾರೆ? ಇಲ್ಲಿ 10% ಇಳಿಕೆ ಆಗಿದೆ. 10% ಇಳಿಕೆ ಅಂದರೆ 100 ರೂಪಾಯಿದ ಬೆಲೆ ಅದು 10 ಕಡಿಮೆ ಆಗಿದೆ. ಈಗ 10 ಕಡಿಮೆ ಆಗಿದೆ ಅಂದರೆ 90 ರೂಪೀಸ್. ಅಸ್ಯೂಮ್ ಯಾವಾಗೂ ಪರ್ಸೆಂಟೇಜ್ ಅಲ್ಲಿ ಏನು ಗೊತ್ತಿಲ್ಲ ಅಂದ್ರೆ 100ರಿಂದ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟಿಂಗ್ 100, 10 ಕಡಿಮೆ 90. ಸಪೋಸ್ ಈ ಪ್ರಶ್ನೆಯಲ್ಲಿ 10% ಏರಿಕೆ ಅಂದ್ರೆ ಇನ್ಕ್ರೀಸ್ ಇಸ್ ದೇರ್. 100 110, ಡಿಕ್ರೀಸ್ ಅಂದ್ರೆ ಮೈನಸ್. ಈಗ ಮ್ಯಾಚ್ ಮಾಡ್ರಿ. ಈಗಿನ ಬೆಲೆ ಇದು ಕಡಿಮೆ ಆದ ನಂತರ ಈ ಬೆಲೆ ಆಗಿದೆ 2700. ಇಲ್ಲಿ ಬರೀರಿ 2700. ಆ ಆರಂಭಿಕ ಅಂದ್ರೆ ಶುರುವಾದಲ್ಲಿ ಇಲ್ಲಿ ಎಷ್ಟಿತ್ತು? 9 ಮಗ್ಗೆ ಗೊತ್ತಿರಬೇಕು. ಈ 0 ಏನು ಮಾಡೋಣ? ಕ್ಯಾನ್ಸಲ್ ಮಾಡ್ರಿ. ಈ 0ರಿಂದ ಈ 0 ಕ್ಯಾನ್ಸಲ್. 9 3 27. ಈಗ ಇನ್ನೊಂದು 0 ಇದೆ. ಈ ಇಂಟು 30 ಇಲ್ಲಿ ಮಾಡ್ರಿ. 30 ಇಂಟು ದಿಸ್ 3000. ನಮ್ದು ಆನ್ಸರ್ ಆಪ್ಷನ್ ನಂಬರ್. ಈ ಕಾನ್ಸೆಪ್ಟ್ ನೀವು ಪ್ರಾಫಿಟ್ ಲಾಸ್ ದಲ್ಲಿ ಯೂಸ್ ಮಾಡಬಹುದು. ಹೆಂಗ್ರಿ? 10% ನಷ್ಟ ಆಗಿದೆ. 10% ನಷ್ಟ ಅಂದ್ರೆ 100 ರೂಪಾಯಿ ಕೊಂಡ ಬೆಲೆ CP, 10% ನಷ್ಟ ಸೆಲ್ಲಿಂಗ್ ಪ್ರೈಸ್ ಮಾರಾಟ ಬೆಲೆ 90. ಆಮೇಲೆ ಮ್ಯಾಚ್ ಮಾಡ್ರಿ. ಇದು ಎಷ್ಟು? 100 ಅಂದ್ರೆ ಎಷ್ಟು? ಸೇಮ್ ಕಾನ್ಸೆಪ್ಟ್ ನೀವು ಡಿಸ್ಕೌಂಟ್ ರಿಯಾಯಿತಿ ಚಾಪ್ಟರ್ದಲ್ಲಿ ಯೂಸ್ ಮಾಡ್ರಿ. 10% ಡಿಸ್ಕೌಂಟ್. 10% ಡಿಸ್ಕೌಂಟ್ ಅಂದ್ರೆ 100 ರೂಪಾಯಿ ಬೆಲೆ ಇದೆ, 10 ಕಡಿಮೆ ಮಾಡ್ರಿ 90. ಸೊ ಮ್ಯಾಚ್ ಮಾಡಬೇಕು. ಪ್ರಾಫಿಟ್ ಲಾಸ್, ಆಮೇಲೆ ಡಿಸ್ಕೌಂಟ್, ಆಮೇಲೆ ಪರ್ಸೆಂಟೇಜ್. ಇದೇ ಸೇಮ್ ಕಾನ್ಸೆಪ್ಟ್ ಎಲ್ಲ ಕಡೆ ಯೂಸ್ ಮಾಡಬೇಕು. ಏನಿದೆ? ಅನುಪಾತ ಮೇಲಿದೆ ಕ್ವಶನ್. 4:5. ಈ ಅನುಪಾತದ ಸಂಖ್ಯೆಗಳಿಂದ ಏನ್ ಮಾಡಬೇಕು? ಎಕ್ಸ್ ಕಡಿತ ಮಾಡಿದಾಗ ಆ ಅನುಪಾತ 2:3 ಆಗುತ್ತೆ. ಸೊ 4:5 ಇದೆ, ಅಲ್ಲಿಂದ ಏನಾಗಿದೆ? 2:3 ಆಗಿದೆ. ಎಷ್ಟು ಕಡಿಮೆ ಆಗಿದೆ ನೋಡ್ರಿ. ಸಿಂಪಲ್ ಪ್ರಶ್ನೆ ಇದೆ. 4ರಿಂದ 2, 5ರಿಂದ 3. ಇಲ್ಲಿ 2 ಕಡಿಮೆ ಆಗಿದೆ, ಇಲ್ಲಿ 2 ಕಡಿಮೆ ಆಗಿದೆ. ಸೊ 2 ಹೇಳ್ರಿ. ಆಪ್ಷನ್ ನಂಬರ್. ಸಿಂಪಲ್ ಇದೆ ಕ್ವಶನ್. ಮುಂದಿನ ಕ್ವಶನ್ ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ನೋಡ್ರಿ ಮೈ ಡಿಯರ್ ಫ್ರೆಂಡ್ಸ್. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಅಂದ್ರೆ ಡೈರೆಕ್ಟ್ ಒಂದು ಫಾರ್ಮುಲಾ ಬರೀರಿ. ಏನು ಮಾಡಕ್ ಹೋಗ್ಬೇಡ. ಮ್ಯಾಕ್ಸಿಮಮ್ SI is equal to PTR upon red. ಪ್ರಿನ್ಸಿಪಲ್ ಏನು ಜಮಾ ಮಾಡಿರಿ? ಅದು 5000. ಟೈಮಿಂಗ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್? 12 ವರ್ಷ. ರೇಟ್ ಎಷ್ಟಿದೆ? 34%. ಡಿವೈಡೆಡ್ ಬೈ ಏನು ಮಾಡಬೇಕು? 100. ಈ 100 ಮತ್ತು ಈ 100 ಕ್ಯಾನ್ಸಲ್. ಎಲ್ಲ ಸಂಖ್ಯೆ ಇಂಟು ಮಾಡ್ರಿ. ಎಲ್ಲ ಸಂಖ್ಯೆ ಇಂಟು. ಓಕೆ, 12ರಿಂದ ಇಂಟು ಮಾಡ್ತೇನೆ. 12 4 48. 12 3 36 440. ಆಮೇಲೆ ಇಂಟು 1 0 ಹಾಕೊಂಡು
ಲೆಟ್ಸ್ ರೈಟ್ 0. ಆಮೇಲೆ ಮಲ್ಟಿಪ್ಲೈ ಮಾಡ್ರಿ. ಯಾವುದೇ ಸಂಖ್ಯೆ 5ರಿಂದ ಇಂಟು ಮಾಡತ್ರಿ ಶಾರ್ಟ್ ಟ್ರಿಕ್ ಏನಿದೆ ಆ ಸಂಖ್ಯೆಗೆ ಡಿವೈಡ್ ಬೈ 2 ಮಾಡ್ರಿ. 2 2 4, 2 ಇಂಟು 0, 2 4 8, 1 0 ಎಕ್ಸ್ಟ್ರಾ ಹಚ್ಚಬೇಕು. ಬಟ್ ಅದು ಒಂದು ಶಾರ್ಟ್ ಟ್ರಿಕ್ ಇದೆ. ಎಸ್, 20,400 ರೂಪಾಯಿ ಇದು ನಮ್ದು. ನೆಕ್ಸ್ಟ್ ರೆಕ್ಟ್ಯಾಂಗಲ್ ಮೇಲೆ ಕ್ವಶನ್ ಇದೆ. ಒಂದು ಆಯಾತ್ಕಾರದ ಒಂದು ಜಾಗ ಇದೆ. ಆ ಉದ್ದ ನೀವು ಪರ್ಚೇಸ್ ಮಾಡಿರಿ ಒಂದು ಪ್ಲಾಟ್. ಆಯಾತ್ಕಾರ ಅಂದ್ರೆ ಇದೇ ರೀತಿ 112 ಮೀಟರ್ ಮತ್ತು 78 ಮೀಟರ್ ಹಿಂಗೆ ನೀವು ಖರೀದಿ ಮಾಡಿರಿ. 50 ರೂಪಾಯಿ ಪ್ರತಿ ಮೀಟರ್ ದರದಲ್ಲಿ ಒಂದು ವಾಯರ್ ಅಂದ್ರೆ ಫೆನ್ಸಿಂಗ್ ಆಗಬೇಕು. ಬೌಂಡ್ರಿ ನೀವು ಮಾಡ್ತೀರಿನ ಮನೆಗೆ ಒಂದು ಬೌಂಡ್ರಿ ಹಿಂಗಾಗಿ ಇದೇ ರೀತಿ. ಬಟ್ ಅವರು ಖರ್ಚು ಎಷ್ಟು ಕೊಟ್ಟಾರ? 50 ರೂಪಾಯಿ ಪ್ರತಿ ಮೀಟರ್. 1 ಮೀಟರ್ಗೆ 50 ರೂಪಾಯಿ ಅಂದ್ರೆ ಎಲ್ಲ ಈ ಕಡೆ ಹಾಕಬೇಕು ಅಂದ್ರೆ ಎಷ್ಟು ಕಾಸ್ಟ್ ಕೊಡಬೇಕು? ಫಸ್ಟ್ ಆಫ್ ಆಲ್ ಪೆರಿಮೀಟರ್ ತೆಗೀರಿ. ನೀವು ನೋಡ್ರಿ ಫೆನ್ಸಿಂಗ್ ಎಲ್ಲಿ ಮಾಡ್ತೀರಿ ಈ ಕಡೆ ಅಂದ್ರೆ ಸುತ್ತಳತೆ ತೆಗೀರಿ. ಫಸ್ಟ್ ಸುತ್ತಳತೆ ಅಂದ್ರೆ ಫಾರ್ಮುಲಾ ಯೂಸ್ ಮಾಡ್ರಿ, ಬೇಕಾದ್ರೆ ಡೈರೆಕ್ಟ್ಲಿ ಪ್ಲಸ್ ಮಾಡ್ರಿ. ಫಾರ್ಮುಲಾ ಯೂಸ್ ಮಾಡೋಣ ಸುತ್ತಳತೆಗೆ ಡೈರೆಕ್ಟ್. ನೋಡ್ರಿ ಈ 112 ಮತ್ತು 78 ಇದು ಎಷ್ಟಾಗಿದೆ? ಈ 112 ಪ್ಲಸ್ 78 ನೋಡ್ರಿ 8 ಈ ಕಡೆ ಕೊಡ್ರಿ 20 ಮತ್ತು 70 ಎಷ್ಟು? 190 ಆಗಿದೆ. 190 ಸೆಂಟಿಮೀಟರ್, 190 ಮೀಟರ್. ಮತ್ತೆ ಇಲ್ಲೇ ಸೇಮ್, ಇಲ್ಲೇ 112 ಇದು 78, 190 ಟೋಟಲ್ ಎಷ್ಟು? ಸುತ್ತಳತೆ ಎಷ್ಟು? 380 ಸೆಂಟಿಮೀಟರ್. ನಮ್ದು ಪೆರಿಮೀಟರ್ 380 ಮೀಟರ್. ಮೀಟರ್ ಇದೆ. ನಿಮಗೆ ಫಾರ್ಮುಲಾ ಬೇಕು. ಫಾರ್ಮುಲಾ ಅಂದ್ರೆ ಪೆರಿಮೀಟರ್ ಫಾರ್ಮುಲಾ 2 ಬ್ರಾಕೆಟ್ L ಪ್ಲಸ್ B ಇದು ಯೂಸ್ ಮಾಡಬಹುದು. ಫಾರ್ಮುಲಾ ಯಾಕೆ ಬೇಕು? ಡೈರೆಕ್ಟ್ ಎಲ್ಲ ಪ್ಲಸ್ ಮಾಡ್ರಿ ನೀವು. 380 1 ಮೀಟರ್ಗೆ 50. ಸೊ ಎಷ್ಟು ಮೀಟರ್ಗೆ ಎಷ್ಟು ಕೊಡ್ತೀರಿ? ನೀವು ಶಾಪ್ಗೆ ಹೋಗಿರಿ ಇಂಟು 50 ಮಾಡ್ರಿ, ಇಂಟು 50 ರೂಪಾಯಿ ಮಾಡ್ರಿ, ನಮ್ದು ಆನ್ಸರ್ ಸಿಗುತ್ತೆ. 0 0 2 ಸಲ ಇದೆ ನೋಡ್ರಿ, 2 ಸಲ ಇಡೋನು. 5 8 40, 5 3 15 ಪ್ಲಸ್ 4 19,000 rupees. ದ ಆನ್ಸರ್ ದ ಕ್ವಶನ್. ಸುತ್ತಳತೆ ಫೆನ್ಸಿಂಗ್ ಬೌಂಡ್ರಿ ಮೇಲೆ ಮಾಡಬೇಕು. ಇದೇ ಪ್ರಶ್ನೆ ಸಪೋಸ್ ಕೇಳಾರ ಗ್ರಾಸ್. ಓಕೆ, ಗ್ರಾಸ್ ಹಾಕಬೇಕು ಈ ಪ್ಲಾಟ್ದಲ್ಲಿ. ನೀವು ಗ್ರಾಸ್ ಆರ್ ಎಲ್ಸ್ ರೋಡ್ ಮಾಡಬೇಕು. ಈ ಪ್ಲಾಟ್ದಲ್ಲಿ ಎಲ್ಲ ರೋಡ್ ಮಾಡಬೇಕು. ಆ ಟೈಮ್ ನೀವು ಏರಿಯಾ ತೆಗಿಬೇಕು. ಯು ಹ್ಯಾವ್ ಟು ಫೈಂಡ್ ದ ಏರಿಯಾ. ಫೆನ್ಸಿಂಗ್ ಬೌಂಡ್ರಿ ಅಂದರೆ ಸುತ್ತಳತೆ. ಬಟ್ ಅದರಲ್ಲಿ ಗ್ರಾಸ್ ಆಗಬೇಕು, ಇಲ್ಲ ಅಂದರೆ ರೋಡ್ ಮಾಡಬೇಕು, ಗ್ರೌಂಡ್ ಮಾಡಬೇಕು. ಅಂದರೆ ಗ್ರೌಂಡ್ ಏರಿಯಾ ವಿಸ್ತೀರ್ಣ ತೆಗಿಬೇಕು ಆ ಕೇಸಲ್ಲಿ. ಮುಂದಿನ ಪ್ರಶ್ನೆ. Students scored 10 marks in the test worth 100% of the final round. What is the students' weighted average score? ಈಸಿ ಕ್ವಶನ್ ಇದೆ. ಎಲ್ಲರೂ ಟ್ರೈ ಮಾಡ್ರಿ, ಆನ್ಸರ್ ಹೇಳ್ರಿ ಕಮೆಂಟ್ ಬಾಕ್ಸ್ದಲ್ಲಿ. ಬಹಳ ಈಸಿ ಪ್ರಶ್ನೆ ಇದೆ, ಇದರಲ್ಲಿ ಏನಿಲ್ಲ. ಸ್ವಲ್ಪ ಟ್ರೈ ಮಾಡ್ರಿ. ಕ್ಲಾಸ್ ಹೆಂಗಾಗಿದೆ ನೀವು ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಆ್ಯಂಡ್ ಎಸ್, ಇಫ್ ಯು ಲೈಕ್ ಇಟ್, ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಕಮೆಂಟ್, ಲೈಕ್, share with your friends. Main important, do your hard work. ಈ ವರ್ಷ ಈ ಸಮಯದಲ್ಲಿ ನಿಮ್ದು ಸೆಲೆಕ್ಷನ್ 100% ಆಗಬೇಕು. ಅಷ್ಟು ಡೇ ನೈಟ್ ಸ್ಟಡಿ ಮಾಡ್ರಿ. ಓಕೆ, ಕೀಪ್ ಆನ್ ಸಾಲ್ವಿಂಗ್ more and more questions. Thank you. ಜೈ ಹಿಂದ್.